ಇವತ್ತು ನಾವು CP+ ಎನ್ವಿಯಾದಲ್ಲಿ ಬೀಪ್ ಸೌಂಡನ್ನು ಆಫ್ ಮಾಡೋದು ಹೇಗೆ ಎಂಬುದು ಈ ವಿಡಿಯೋ ಆಗಿದೆ. ಕೊನೆ ತನಕ ವಿಡಿಯೋ ನೋಡಿ. ಇಲ್ಲಿ CP+ ಎನ್ವಿಯಾಸ್ ಇದೆ ನೋಡ್ಬೋದು. CP+ ಎನ್ವಿಯಾಸ್ ಇದೆ. ಇಲ್ಲೇ ಕನೆಕ್ಷನ್ ಮಾಡಿ, ಇಲ್ಲೇ ಮಾನಿಟರ್ ಕನೆಕ್ಷನ್ ಐತೆ. ಹಾಗೆ ಕ್ಯಾಮ್ರಾ ಕೂಡ ಇಲ್ಲೇ ಹೊಸ ಕ್ಯಾಮ್ರಾನ ಕಾನ್ಫಿಗರ್ ಮಾಡಿ ಇಲ್ಲಿ ನಾವು ಇಲ್ಲಿ ಕನೆಕ್ಷನ್ ಮಾಡಿ. ಯಾಕಂದ್ರೆ ಬಾಕ್ಸ್ದಾಗ ಕ್ಯಾಮ್ರಾ ಅದಾವೆ, ಹೀಗಾಗಿ ಎಲ್ಲ ವೈಟ್ ವ್ಯೂ ಮೂಡ್ತಾ ಇದೆ. ಯಾಕಂದ್ರೆ ಬಾಕ್ಸ್ದಾಗ ಕ್ಯಾಮ್ರಾ ಅದಾವೆ, ಹೀಗಾಗಿ ಅದು ವೈಟ್ ವ್ಯೂ ಮೂಡ್ತಾ ಇದೆ. ಬಟ್ ಇವಾಗ ಬೀಪ್ ಸೌಂಡನ್ನು ಆಫ್ ಮಾಡೋದು ಹೇಗೆ? ಇವಾಗ ನಾವು ಹೊಸ ಎನ್ವಿಯಾಸ್ ಐತಿ, ಎನ್ವಿಯಾಸಿಗೆ ನಾವು ಹಾರ್ಡಿಕ್ಸನ್ನು ಹಾಕಿಲ್ಲ, ಹೀಗಾಗಿ ಅದು ಬೀಪ್ ಸೌಂಡ್ ಆಗ್ತಾಯಿದೆ. ಹಾಗೆ ಕೂಡ ಹಾರ್ಡಿಕ್ಸ್ ಡ್ಯಾಮೇಜ್ ಆದರೂ ಕೂಡ ಬೀಪ್ ಸೌಂಡ್ ಆತೈತಿ. ಹಾರ್ಡಿಕ್ಸ್ ಎರರ್ ಬಂದೂ ಕೂಡ ಬೀಪ್ ಸೌಂಡ್ ಆತೈತಿ. ಹಾಗೆ ಹಾರ್ಡಿಕ್ಸ್ ಫುಲ್ ಆದೂ ಕೂಡ ಬೀಪ್ ಸೌಂಡ್ ಆತೈತಿ. ಎಲ್ಲಕ್ಕೂ ಒಂದೊಂದು ರೀಸನ್ ಇರ್ತೈತಿ ಬೀಪ್ ಸೌಂಡಿಗೆ. ಹೀಗಾಗಿ ನೋ ಹಾರ್ಡಿಕ್ಸ್ ಇದ್ದಾಗ ನಾವು ಬೀಪ್ ಸೌಂಡನ್ನು ಹೇಗೆ ಆಫ್ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಹಾರ್ಡಿಕ್ಸ್ ಡ್ಯಾಮೇಜ್ ಆದೋ ಬೀಪ್ ಸೌಂಡ ವಿತ್ ನೀವು ಹಾರ್ಡಿಕ್ಸ್ ಹಾಕ್ಲಿಕ್ಕೂ ಕೂಡ ಬೀಪ್ ಸೌಂಡ್ ಆತೈತಿ. ಆ ಬೀಪ್ ಸೌಂಡನ್ನು ಹೇಗೆ ಆಫ್ ಮಾಡಬೇಕು? ನಿಮಗೊಂದು ಏನೇ ಒಂದು ಪ್ರಾಬ್ಲಮಲ್ಲಿ ನಿಮಗೆ ಬೀಪ್ ಸೌಂಡ್ ಬರ್ತಾ ಇತ್ತಂದ್ರೆ ಹಾರ್ಡಿಕ್ಸ್ ಬಗ್ಗೆ, ಅದನ್ನು ಆಫ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ ಬನ್ನಿ ಗೈಸ್. ಇವಾಗ ನಾವು ಫಸ್ಟಿಗೆ ಎನ್ವಿಯಾಸ್ ಮೇನ್ ಮೆನುವನ್ನು ಓಪನ್ ಮಾಡ್ಕೋಬೇಕು. ಮೇನ್ ಮೆನುವನ್ನು ಓಪನ್ ಮಾಡ್ಕೊಂಡು ಬಳಿಕ ಇಲ್ಲಿ 4ನೇ ಆಪ್ಷನ್ ಇದೆ, ಇವೆಂಟ್ ಅಂತೇಳಿ ಇದೆ. ಇವೆಂಟ್ ಆಪ್ಷನನ್ನು ಓಪನ್ ಮಾಡ್ಕೋಬೇಕು. ಇವೆಂಟ್ ಆಪ್ಷನನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಅಲಾರಾಮ್ ಇನ್ಫಾರ್ಮೇಷನ್ ಅಂತೇಳಿ ಫಸ್ಟ್ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು. ಈ ಸೈಡ ಫಸ್ಟಿಗೆ ನಮ್ಮ ಮೌಸ್ ಪಾಯಿಂಟನ್ನು ನೋಡ್ತಾ ಹೋಗಿ. ಫಸ್ಟ್ನೇದು ಅಲಾರಾಮ್ ಇನ್ಫಾರ್ಮೇಷನ್ ಇದೆ, ಅಲಾರಾಮ್ ಸ್ಟೇಟಸ್ ಇದೆ, ಅಲಾರಾಮ್ ಇನ್ಪುಟ್ ಇದೆ, ವಿಡಿಯೋ ಡಿಟೆಕ್ಷನ್ ಇದೆ, ಹಾಗೆ ಅಬ್ ನಾರ್ಮಾಲಿಟಿ ಅಂತೇಳಿ ಇದೆ. ಇವಾಗ ಅಬ್ ನಾರ್ಮಾಲಿಟಿ ಆಪ್ಷನನ್ನು ಓಪನ್ ಮಾಡ್ಕೋಬೇಕು. ನಾವು ಓಪನ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಡಿಸ್ಕ್ ಅಂತೇಳಿ ಬಂತು. ಇವಾಗ ನೋ ಡಿಸ್ಕ್ ಇದೆ ಫಸ್ಟ್ನೇ ಆಪ್ಷನ್. ಹಾಗೆ ಎನೇಬಲ್ ಇದೆ. ಇವೆಂಟ್ ಟೈಪ್ ನೋ ಡಿಸ್ಕ್ ಇದ್ದಾಗ ಎನೇಬಲ್ ಇದೆ ಅಲಾರಾಮ. ಇಲ್ಲಿ ನೋಡ್ಬೋದು ಶೋ ಮೆಸೇಜ್ ಆಗ್ತೈತಿ, ಬಜರ್ ಆಗ್ತೈತಿ, ಲಾಗ್ ಆಗ್ತೈತಿ. ಇವಾಗ ಬೀಪ್ ಸೌಂಡ್ ಅಂದ್ರೆ ಬಜರ್ ಆಗ್ತಾಯಿದೆ, ಟಿ ಅಂತೇಳಿ ಬಜರ್ ಆಗ್ತಾಯಿದೆ. ಶೋ ಮೆಸೇಜ್ ಅಂದ್ರೆ ಏನಾದ್ರು ಆಫ್ ಆಗಿ ಆನ್ ಆದಾಗ ಹಾರ್ಡಿಕ್ಸ್ ನಾಟ್ ಡಿಟೆಕ್ಟೆಡ್ ಅಂತೇಳಿ ಶೋ ಮೆಸೇಜ್ ಆಗ್ತೈತಿ. ಇದೆರಡು ಇವಾಗ ಇದಕ್ಕೆ ಹೊಸ ಎನ್ವಿಯಾಸ್ಗೆ ಡಿಟೆಕ್ಟ್ ಆಗ್ತಾ ಇದೆ. ಇವಾಗ ಬೀಪ್ ಸೌಂಡನ್ನು ಆಫ್ ಮಾಡ್ಬೇಕಂದ್ರೆ ಇಲ್ಲಿ ಎನೇಬಲ್ ಇರುವಂಥ ಆಪ್ಷನನ್ನು ಆಫ್ ಮಾಡಬೇಕು. ಇವಾಗ ಎನೇಬಲ್ ಇದೆ, ಆನ್ ಇದೆ, ಇವಾಗ ರೆಡ್ ಇದೆ, ಇದನ್ನು ಆಫ್ ಮಾಡಬೇಕು. ಆಫ್ ಮಾಡಿ ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಕೆಳಗಡೆ ಅಪ್ಲೈ ಇದೆಯಲ್ಲ, ಇದನ್ನ ಅಪ್ಲೈ ಮಾಡಿದಾಗ ಇವಾಗ ಬೀಪ್ ಸೌಂಡ ಕಂಪಲ್ಸರಿ ಆಫ್ ಆಗ್ತಾಯಿದೆ. ನೋಡ್ಬೋದು ನಿಮಗೆ ಸ್ವಲ್ಪದೇ ಬೀಪ್ ಸೌಂಡ್ ಆಗ್ತಾಯಿದೆ ಅಂಥೇಳಿ ನೋಡ್ಬೋದು. ಏನೂ ಬೀಪ್ ಸೌಂಡ್ ಇಲ್ಲ ಇವಾಗ. ನೋಡ್ಬೋದು ಒಂದು ಸ್ವಲ್ಪ ಕೂಡ ಬೀಪ್ ಸೌಂಡ್ ಇಲ್ಲ ಇವಾಗ. ಅದು ಆಲ್ಮೋಸ್ಟಾಗಿ 10 ಸೆಕೆಂಡಿಗೊಮ್ಮೆ ಬೀಪ್ ಸೌಂಡ್ ಆಗ್ತಾ ಇತ್ತು. ಬಟ್ ಇವಾಗ ಕಂಪ್ಲೀಟಾಗಿ ಆಫ್ ಆಗಿದೆ ಬೀಪ್ ಸೌಂಡ. ನೋಡ್ಬೋದು. ಮತ್ತು ನೀವು ನೆಕ್ಸ್ಟ್ ಇಲ್ಲಿ ಇವೆಂಟಿಗೆ ಹೋಗಿ, ಹಾಗೆ ಅಲಾರಾಮಿಗೆ ಹೋಗಿ, ಇಲ್ಲಿ ಅಬ್ ನಾರ್ಮಲ್ ಆಪ್ಷನ್ ತೊಗೊಂಡು ಇಲ್ಲಿ ಆಫ್ ಮಾಡಬೇಕು. ಮತ್ತು ಇದನ್ನು ಆನ್ ಮಾಡಿದ್ರೆ ಬೀಪ್ ಸೌಂಡ ಸ್ಟಾರ್ಟ್ ಆದೈತೆ. ನೋಡ್ಬೋದು ಇವಾಗ ನಿಮ್ಮ ಮುಂದೆನೇ ಮತ್ತು ಲೈವ್ ಆಗಿ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಅಪ್ಲೈ ನೋಡಿ, ಇಲ್ಲಿ ನೋ ರೈಟ್ ಡಿಸ್ಕ್ ಅಲೈವಲ್ ಅಂತಿದೆ. ಓಕೆ, ಇನ್ನು ಕಂಟಿನ್ಯೂಸ್ ಆಗಿ ಬೀಪ್ ಸ್ಟಾರ್ಟ್ ಆದೈತೇನ ನೋಡ್ಬೋದು. ನೀವು ಸ್ವಲ್ಪ ವೇಟ್ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್. ಹಾಗೆ ಇದನ್ನು ನಾವು ಆಫ್ ಮಾಡಿ, ಇದು ಎನೇಬಲ್ ಇದ್ದು ಆಪ್ಷನ್ನ ಆಫ್ ಮಾಡಿ ಇಲ್ಲಿ ಶೋ ಮಾಡಬೇಕು. ಕಂಪಲ್ಸರಿ ನಿಮಗೆ ಬೀಪ್ ಸೌಂಡ ಆಫ್ ಆಗ್ತಾ ಇದೆ. ಇವಾಗ ಕಂಪಲ್ಸರಿ ಆಫ್ ಆಯಿತು. ಇಂಥ CC ಕ್ಯಾಮ್ರಾಗಳ ಯಾವುದೇ ಒಂದು ನಿಮಗೆ ಪ್ರಾಬ್ಲಮ್ ಇತ್ತಂದ್ರೆ ನಮಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಯಾವುದೇ ಒಂದು IP ಕ್ಯಾಮ್ರಾ ಆಗಲಿ, ಎನ್ವಿಯಾಸ್ ಆಗಲಿ, DVR ಆಗಲಿ, ನಿಮಗೊಂದು ಯಾವುದೇ ಒಂದು ಪ್ರಾಬ್ಲಮ್ ಇತ್ತಂದ್ರೆ ನಮ್ಮ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲಲ್ಲಿ ಫುಲ್ ಎಲ್ಲ ವಿಡಿಯೋ ಅದಾವೆ. ಅಲ್ಲಿ ವಿಡಿಯೋ ಹೋಗಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.